ನೋಡಿ ಇಂಕಾಗ್ನಿಟೋ ಕೊಟ್ಬಿಟ್ಟಿದ್ದಾರೆ ಗುರು ಸ್ಕೂಟಿಯಲ್ಲಿ. ಇಬ್ಬರಿದ್ದೀವಿ, ಇಬ್ಬರಲ್ಲಿ ಎಷ್ಟು ಹೋಗುತ್ತೆ ನೋಡೋಣ. ಆನ್ ಆಗಿದೆ, ಸ್ಟಾರ್ಟ್. ಓ ಇನಿಷಿಯಲ್ ಸಖತ್ತಾಗಿದೆ. ರಿವರ್ಸ್ ಪ್ರೆಸ್ ಮಾಡಿ ಹಿಂದೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅಲ್ಲಲ್ಲ ಪ್ರೆಸ್ ಮಾಡಿದ್ರೆ ಪುನಃ ಹಿಂದೆ ಹೋಗೋಗುತ್ತಾ ಫುಲ್. ಈಗ ನಾನು 40 ರಿವರ್ಸ್ನ ಪ್ರೆಸ್ ಮಾಡ್ತೇನೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಓ ಆಲಿಸು ಸೊ ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಎಡಿ ಕನ್ನಡ ಬ್ಲಾಗ್ಸ್. ಸೊ ನಾವಿವತ್ತು ಬ್ಯಾಟ್ರಿ ರಿವ್ಯೂ ಸಾರಿ ಎಲೆಕ್ಟ್ರಿಕ್ ಗಾಡಿ ರಿವ್ಯೂ ಫಸ್ಟ್ ಟೈಮ್ ಇನ್ ಮೈ ಚಾನಲ್ ಮಾಡ್ತಾಯಿದ್ದೀವಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಎಕೋ ಫ್ರೆಂಡ್ಲಿ ಗಾಡಿದು ರಿವ್ಯೂ ಮಾಡೋಕ್ಕೆ ಬ್ಯೂಟಿಫುಲ್ ಆಗಿರೋ ನೇಚರಿಗೆ ಬಂದಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಸೂಪರ್ ಆಗಿದೆ ಅಲ್ವಾ. ನಾನು ಮೈಸೂರಲ್ಲಿದ್ದೀನಿ, ಕೂರ್ಗಲ್ಲಿಲ್ಲ. ಈ ಲೊಕೇಶನ್ ಗೊತ್ತಿದೆ ನಿಮಗೆ ಎಲ್ಲಿದ್ದೀನಿ ಅಂತ. ಸೊ 2025 ಏತರ್ ರಿಸ್ತಾ ಝೆಡ್ ಜಿಯೋ. ಸೊ ಇದ್ರ ವಾಕ್ ಅರೌಂಡ್ ತೊಗೊಳ್ಳಿ, ಹೇಗಿದೆ ನೋಡಿ. ಸೊ ಈ ಗಾಡಿ ಬಂದುಬಿಟ್ಟು ನಿಮಗೆ 160 ರೇಂಜ್ ಕೊಡುತ್ತೆ ಫುಲ್ ಚಾರ್ಜಲ್ಲಿ. ಆಮೇಲೆ ಇದರಲ್ಲಿ ಮೋಡ್ಸ್ ಕೂಡ ಇದೆ, ತೋರಿಸ್ಕೊಡ್ತೀನಿ ನೋಡಿ. ಇದ್ರ TFT ಡಿಸ್ಪ್ಲೇ ಬಂದರೆ 7 ಇಂಚ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ, ಸೂಪರ್ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ನಿಮಗೆ ಜಿಪ್ ಅಂತ ಕೊಟ್ಟಿದ್ದಾರಲ್ವಾ, ಇದು ಸ್ಪೀಡಾಗಿ ಹೋಗೋಕ್ಕೆ ಆಯಿತಾ. ಇದು ಹೆಂಗೆ ಮಾಡೋದು ಗುರು? ಹಾಂ, ಇದು ಸ್ಮಾರ್ಟ್ ಎಕೋ ಅಂದರೆ ಸ್ವಲ್ಪ ಸ್ಲೋ ಆಗೇ ಹೋಗೋಕ್ಕೆ, ಎಕೋದಲ್ಲಿ ಹೋಗೋಕ್ಕೆ ಆಯಿತಾ. ಇದು ಸ್ಟ್ಯಾಂಡ್ ಡೌನ್ ಮಾಡಿದ್ರೆ ರಿಸ್ತಾ ಅಂತ ಬರುತ್ತೆ. ಸೊ ಕನೆಕ್ಟಿವಿಟಿ ನೋಡಿ, ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಹಾಗೂ ಮ್ಯಾಪು ಕೊಟ್ಟಿದ್ದಾರೆ. ಇಲ್ಲಿ ಸ್ಕೋರು ನೋಡ್ಬೋದು ನೀವು, ಇಲ್ಲಿ ಲಾಸ್ಟ್ ಮ್ಯಾಚ್ ಸ್ಕೋರ್ ಅಥವಾ ಈ ಮ್ಯಾಚ್ದಾಗ ಗೊತ್ತಿಲ್ಲ, ಲೈವ್ ಆಗ್ತದೆ ನೋಡಬೇಕು. ಆಮೇಲೆ ಮೇಲೆ ಹೋದರೆ ನಿಮಗೆ ಓನರ್ದು ಇದಕ್ಕೋಸ್ಕರ ಸಿಗುತ್ತೆ ಹೆಸರು ನೋಡೋಕ್ಕೆ. ಡಾಕ್ಯುಮೆಂಟ್ ಹಾಕಿಲ್ಲ ಓನರ್. ಆಮೇಲೆ ಇನ್ನೂ ನೋಡಿ ಇಂಕಾಗ್ನಿಟೋ ಕೊಟ್ಬಿಟ್ಟಿದ್ದಾರೆ ಗುರು ಸ್ಕೂಟಿಯಲ್ಲಿ. ಇದು ನೀವು ಅಂದ್ಕೊಂಡ್ರೆ ಇಂಕಾಗ್ನಿಟೋ ಅಲ್ಲ, ಇದು ಬೇಸಿಕ್ಲಿ ಏನಂದರೆ ಇದು ಆನ್ ಮಾಡಿ ಓಡಿಸಿದ್ರೆ ಓನರ್ಗೆ ಗೊತ್ತಾಗಲ್ಲ ನೀವು ಗಾಡಿನ ಎಲ್ಲಿ ತೊಗೊಂಡು ಹೋಗಿದ್ದೀರಾ ಅಂತ. ಸೊ ನಾನು ಹಾಗೆ ಇದನ್ನ ಆನ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ, ಓನರ್ಗೆ ಗೊತ್ತಿಲ್ಲ ಎಲ್ಲಿದ್ದೀನಿ ಅಂತ. ಸೊ ಇದರಲ್ಲಿ ಆಟೋ ಇಂಡಿಕೇಟ್ರು ಇದೆ. ಆಟೋ ಇಂಡಿಕೇಟ್ರ್ ಆನ್ ಮಾಡಿದ್ರೆ ಇವಾಗ ನಮ್ಮ ಗರ್ಲ್ಸ್ ಎಲ್ಲ ಇರ್ತಾರಲ್ಲ, ಲೆಫ್ಟ್ ಇಂಡಿಕೇಟ್ರ್ ಹಾಕಿ ರೈಟ್ ಸೈಡ್ ಹೋಗ್ತಾರೆ. ಸೊ ಇದರಲ್ಲಿ ಅದು ಅವಾಯ್ಡ್ ಮಾಡ್ಬೋದು ಒಂದು ತಕ್ಕ ಮಟ್ಟಿಗೆ. ಸೊ ಇದು ಶೇರ್ ಲೊಕೇಶನ್ ಶೇರ್ ಮಾಡ್ಬೋದು, ಯಾರು ಮಿಸ್ ಆಗೋದ್ರೆ. ಹೆಂಗೆ ಬರೋದು ಗುರು ಬ್ಯಾಕು ಇಷ್ಟೇ. ಸೊ ಒಂದು ಕಾಂಪ್ಲಿಕೇಟೆಡ್ ಏನಿಲ್ಲ, ಹಾಗೆ ನಾರ್ಮಲ್ ಆಗಿರೋ ಒಂದು TFT ಇದೆ. ಮತ್ತು ಈ ಸೈಡ್ ಬಂದರೆ ನಿಮಗೆ ಇದು ಪವರ್ ಹೇಳಿದೆ ಅಲ್ವಾ, ಜಿಪ್ ಮೋಡ್ ಟು ಎಕೋ ಮೋಡ್ ಹೋಗ್ಬೋದು. ಇಲ್ಲಿ ನೋಡಿ, ಜಿಪ್ ಮೋಡ್ ಹೋದರೆ 62 ಕಿಲೋಮೀಟ್ರ್ ರೇಂಜ್ ತೋರಿಸ್ತಿದೆ 62%ಗೆ. ಹಂಗೆ ಸ್ಮಾರ್ಟ್ ಎಕೋ ಹೋದರೆ 62%ಗೆ 74 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಕಿಲ್ ಸ್ವಿಚ್ ಇದೆ. ಇದು ನೋಡಿ ಗುರು, ಇದೇನಂದರೆ ರಿವರ್ಸ್, ಈ ಗಾಡಿಯ ರಿವರ್ಸ್ ಕೂಡ ಬರುತ್ತೆ. ಎಕ್ಸ್ಲೇಟರ್ ಕೊಡ್ತೀನಿ ಗುರು ನೋಡಿ, ಗಾಡಿ ಹಿಂದೆ ಹೋಗ್ತಿದೆ ಗುರು, ಗಾಡಿ ಹಿಂದೆ ಹೋಗ್ತಿದೆ ಆಯಿತಾ. ಸೊ ಇದನ್ನೇ ಪ್ರೆಸ್ ಮಾಡಿದೆ, ತುಂಬ ನಾರ್ಮಲ್ ಆಯಿತು. ಇವಾಗ ಗಾಡಿ ಮುಂದೆ ಹೋಗುತ್ತೆ ನೋಡಿ, ಇದೊಂದು ಸ್ಪೆಷಾಲಿಟಿ ಸುಮಾರು ಗಾಡಿಯಲ್ಲೂ ಇದೆ, ಎಲೆಕ್ಟ್ರಿಕ್ ಗಾಡಿಯಲ್ಲಿ. ಆಮೇಲೆ ಇಲ್ಲಿ ನೋಡಿದ್ರೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ, ಚಾರ್ಜ್ ಮಾಡ್ಕೊಳ್ಳಿ ಅಂತ. ಫ್ರಂಟ್ LED ಕೊಟ್ಟಿದ್ದಾರೆ. ಹಂಗೆ ಬ್ಯಾಕು ಬಂದರೆ ಬ್ಯಾಕು LED ಕೊಟ್ಟಿದ್ದಾರೆ. ಇಲ್ಲಿ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬ್ಯಾಕಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಆರಾಮಾಗಿ ಇಲ್ಲಿ ಕಾಲು ಇಟ್ಕೋಬೋದು. ಇಲ್ಲಿ ಹಿಂಗೆ ಫುಟ್ ರೆಸ್ಟ್ ಕೊಟ್ಟಿಲ್ಲ, ಇದು ನಾರ್ಮಲಾಗಿ ಸೈಡಲ್ಲಿ ಕೂತ್ಕೊಳ್ತಾರೆ ನಮ್ಮ ಗರ್ಲ್ಸ್ ಮತ್ತು ಆಂಟೀಸ್ಗೆ, ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಮುಂದೆ ಬಂದರೆ ಮುಂದೆ ಬೇಸಿಕ್ಲಿ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಬ್ಯಾಕಲ್ಲಿ ಡ್ರಮ್ ಕೊಟ್ಟಿದ್ದಾರೆ. MRF ಜಾಂಪರ್ನ ಯೂಸ್ ಮಾಡಿದ್ದಾರೆ ಟಯರ್ಸ್ನ. ಸೊ ಇದು 90/19 12 ಇಂಚ್ ಇದು. ಸೊ ಬ್ಯಾಕ್ ಬಂದರೆ 100/80 ಕೊಟ್ಟಿದ್ದಾರೆ 12 ಇಂಚ್ ಟೈರ್ಸ್. ಸೊ ನಿಮಗೆ ಇಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು ಏನು ಇದ್ರ ಕೆಳಗಿದೆ ಬ್ಯಾಟ್ರಿ. ಓನರ್ ಹೇಳಿದ್ರು ಇದ್ರ ಕೆಳಗಿದೆ ಅಂತ.
ಇನ್ನು ಸೀಟ್ ನೋಡಿದ್ರೆ ಸೂಪರ್ ಆಗಿದೆ, ಸಾಫ್ಟ್ ಆಗಿದೆ. ಮಿರರ್ಸ್ ನೋಡಿ ಹೇಗಿದೆ ಅಂತ. ಇವಾಗ ಬೂಟ್ ಸ್ಪೇಸ್ ನೋಡೋಣ ಎಷ್ಟಿದೆ ಅಂತ. ನೋಡಿ ಗುರು, ನನ್ನ ಹೆಲ್ಮೆಟ್ನ ಹಾಕ್ಬೋದು. 36 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ ಇದಕ್ಕೆ. ಸೊ ಇಲ್ಲೂ ಏನಪ್ಪ ಎಕ್ಸ್ಟ್ರಾ ಬ್ಯಾಟ್ರೀಸ್ ಇಟ್ಟಿದ್ದಾರೆ. ಮೆಡಿಕೇಟ್ ಇದೆ. ಇದು ಏನು ಸ್ಪೀಡ್ ಹೋಗುತ್ತಾ ಗೊತ್ತಿಲ್ಲ, ಮೆಡಿಕೇಟು ಇಟ್ಟಿದ್ದಾರೆ. ಅಂದರೆ ಸೇಫ್ಟಿಗೆ ಇಟ್ಸ್ ಗುಡ್. ಸೊ ಇದ್ರ ಸೀಟ್ ಹೈಟ್ ಬಂದುಬಿಟ್ಟು 790 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಬನ್ನಿ ಎಕ್ಸಾಸ್ಟ್ ನೋಟ್ ಕೇಳೋಣ. ಓಹ್ ಸಾರಿ, ಎಲೆಕ್ಟ್ರಿಕ್ ಗಾಡಿ ಅಲ್ವಾ, ಎಕ್ಸಾಸ್ಟ್ ನೋಟ್ ಎಲ್ಲಿ ಕೇಳುತ್ತೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಫಾಲೋ ಆನ್ ಕೊಟ್ಟಿದ್ದಾರೆ. ನೋಡಿ, ನಾನು ಕೀ ಆಫ್ ಮಾಡಿದೆ, ಒಂದು 15 ಸೆಕೆಂಡ್ಸ್ ಹಿಂಗೆ ಆನ್ ಆಗಿರುತ್ತೆ. ಸೊ ಇವಾಗ ಓನರ್ ಕೀ ಆಫ್ ಮಾಡಿ, ಅಲ್ಲಿ ಮನೆ ಇರುತ್ತೆ, ಅವ್ರು ನಡ್ಕೊಂಡು ಸ್ವಲ್ಪ ಲೈಟ್ ಬರಲಿ ಅಂತ ಕತ್ಲೆ ಟೈಮಲ್ಲಿ. ಒಂದು ಒಳ್ಳೆ ಫೀಚರ್ ಅಂದರೆ ಅವ್ರಿಗೆ ಗೊತ್ತಿರೋ ಓನರ್ ಹತ್ರ ಟಾರ್ಚ್ ಇರ್ಬೋದು ಅಥವಾ ಫ್ಲ್ಯಾಶ್ ಲೈಟ್ ಇರುತ್ತೆ ಫೋನ್ದು ಅಂತ. ಇಟ್ಸ್ ಓಕೆ, ಫೀಚರ್ ಅಂತ ಕೊಡ್ತಾರೆ, ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಸೊ ಇವಾಗ ನಾವು ಇದ್ರ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಣ. ಎಕ್ಕೋದಲ್ಲಿ ಬೇಡ, ಜಿಪ್ ಮೋಡೆಲ್ಲ ಟೆಸ್ಟ್ ಮಾಡೋಣ. ಇಬ್ಬರಿದ್ದೀವಿ, ಇಬ್ಬರಲ್ಲಿ ಎಷ್ಟೋಗುತ್ತೆ ನೋಡೋಣ. ಆನ್ ಆಗಿದೆ, ಸ್ಟಾರ್ಟ್. ಓ ಇನಿಷಿಯಲ್ ಸಖತ್ತಾಗಿದೆ. ಇನಿಷಿಯಲ್ ಮಾತ್ರ ಪುಲ್ಲಿತ್ತು, ಇವಾಗ ನೋಡಿದ್ರೆ ಮಿಡ್ಡಲ್ಲಿ ಏನು ಪುಲ್ಲೇ ಇಲ್ಲ. ಹಬ್ಬ ಅಂದರೂ ಒಂದು 70 ಹೋಗುತ್ತೆ ಅಷ್ಟೇ ಪಿಲ್ಲಿನ ಜೊತೆಗೆ. ಒಬ್ಬನೇ ಇದ್ದರೆ ಒಂದು 75 to 80 ಹೋಗ್ಬೋದು ಅಷ್ಟೇ. ಆ ಬ್ಯೂಟಿಫುಲ್ ವ್ಯೂ ನೋಡಿ ಹೇಗಿದೆ ಅಂತ, ಸಖತ್ತಾಗಿದೆ ಮಾತ್ರ. ಸೊ ರೋಡ್ ಸ್ವಲ್ಪ ಸ್ಲೋಪಿ ರೋಡ್ ಸಿಕ್ಕಿದ ಕಾರಣ ಅದು 77 ಇಂದ 80 ತನಕ ಹೋಗ್ತಾ ಇದೆ. ಸ್ಟ್ರೈಟ್ ಲೈನ್ ಫ್ಲ್ಯಾಟ್ ರೋಡ್ಸಲ್ಲಂತೂ 70 to 75 ಹೋಗುತ್ತೆ. ಸ್ವಲ್ಪ ಡೌನ್ ಇರೋ ಕಾರಣ ಈ ಥರ ಹೋಗ್ತಾ ಇದೆ ಅಷ್ಟೇ. ಸೊ ಈ ಗಾಡಿ ಪ್ರೈಸ್ ಬಂದುಬಿಟ್ಟು ಬೇಸ್ ಪ್ರೈಸೇ 123 ಇದೆ, ಆಮೇಲೆ ಟಾಪ್ ಎಂಡ್ 163 lakhs ಇದೆ. ಸೊ ಈ ಗಾಡಿ ನಿಜವಾಗ್ಲೂ ತಗೋಬೇಕಾ ಅಂತ ನನ್ನ ಕೇಳಿದ್ರೆ, ಯಾರಿಗೆ ಆ ಕಂಬಷನ್ ಇಂಜಿನ್ದು ಫೀಲ್ ಗೊತ್ತಿಲ್ವೋ, ಎಕ್ಸಾಸ್ಟ್ ನೋಟ್ ಬೇಡವೋ, ಸುಮ್ಮನೆ ಒಂದು ಬ್ಯಾಟ್ರಿಯಲ್ಲಿ ಒಂದು ರಿಮೋಟ್ ಕಂಟ್ರೋಲ್ ಥರ ಗಾಡಿ ಓಡಿಸ್ಬೇಕೋ, ಅವರು ಈ ಗಾಡಿ ತಗೊಳ್ಳಿ. ಹಾಗಂತ ನಮ್ಮ ಎಲೆಕ್ಟ್ರಿಕ್ ಗಾಡಿ ಚೆನ್ನಾಗಿಲ್ಲ ಅಂತಲೂ ಹೇಳ್ತಿಲ್ಲ. ಯಾಕಂದರೆ ನಮ್ಮ ಸ್ಕೂಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಕಾಲೇಜ್ ಬಾಯ್ಸ್ ಆ್ಯಂಡ್ ಗರ್ಲ್ಸಿಗೆ ಆರಾಮಾಗಿ ಹೋಗ್ಬಿಡ್ಬೋದು, ವಿತೌಟ್ ಪೆಟ್ರೋಲ್ ಚಾರ್ಜಸ್ ಆರಾಮಾಗಿ ಹೋಗ್ಬೋದು. ಆವಾಗಿನ ಟೈಮಲ್ಲೆಲ್ಲ ಇಷ್ಟಪಟ್ಟ ಹುಡುಗಿರು ಏರಿಯಾಕ್ಕೆ ಹೋಗೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಇವಾಗ ಆ ಥರ ಅಲ್ಲ. ಇವಾಗ ಈ ಥರ ಸೈಲೆಂಟ್ ಗಾಡಿಗಳು ಬಂದಮೇಲೆ ಆರಾಮಾಗಿ ಹೋಗಿ ಪಟಾಯಿಸ್ಕೊಂಡು ಬಂದ್ಬಿಡ್ಬೋದು ಏರಿಯಾಕ್ಕೆ ಹೋಗಿ. ಆದರೆ ಈ ಥರ ಗಾಡಿಗಳಲ್ಲಿ ಬ್ಯಾಟ್ರಿಯಲ್ಲಿ ಪವರ್ ಇದ್ದಾಗನೇ ಬ್ಯಾಟ್ರಿಗೆ ಬೆಲೆ. ಬ್ಯಾಟ್ರಿ ಪವರ್ ಡ್ರೈನ್ ಆದಮೇಲೆ ಬ್ಯಾಟ್ರಿಗೆ ಒಂಚೂರು ಬೆಲೆನೇ ಇಲ್ಲ. ಅದಕ್ಕೆ ನಾವು ಲೈಫಲ್ಲಿ ಬ್ಯೂಟಿಫುಲ್ ಆಗಿರೋದಕ್ಕಿಂತ ಬ್ಯಾಟ್ರಿ ಫುಲ್ ಆಗಿರಬೇಕು. ಅರ್ಥ ಆಯಿತು ಅನಿಸುತ್ತೆ. ಡಿಮ್ ಆ್ಯಂಡ್ ಡಿಪ್ ಮಾಡ್ತೀನಿ ಎಲ್ಲಿ ತನಕ ಕಾಣಿಸುತ್ತೆ ಅಂತ. ಸೊ ನಾರ್ಮಲಾಗಿ ಒಂದು ಸಿಟಿ ರೈಡ್ ಮಾಡೋಕ್ಕೆ, ಸುಮ್ಮನೆ ಕಮ್ಯೂಟ್ ಮಾಡೋಕ್ಕೆ, ಒಂದು ಪಾಯಿಂಟಿಂದ ಒಂದು ಡೆಸ್ಟಿನೇಷನ್ಗೆ ಇಟ್ಸ್ ಓಕೆ. ಗಾಡಿ ಇಸ್ ಟೂ ಗುಡ್. ಬಟ್ ಎಲೆಕ್ಟ್ರಿಕ್ ತಗೋಬೇಕಾ ಈಸ್ ಅ ಬಿಗ್ ಕ್ವಶನ್ ಮಾರ್ಕ್ ಅಲ್ವಾ? ಇದು ಹಾಯ್, ಕಸ್ಟಮರ್ ರಿವ್ಯೂ ಒನ್ ಆಫ್ ದ ಬೆಸ್ಟ್ ಈ ಸೆಗ್ಮೆಂಟಲ್ಲಿ. ಫ್ಯಾಮಿಲಿಗೆ ಅಂತ ಬಂದಾಗ ಬೆಸ್ಟ್ ಗಾಡಿ ಇದು. ರೇಂಜ್ ಬಂದು 125 ಇಲ್ಲ, ಹೇಗಿದೆ ಗೊತ್ತಿರುತ್ತೆ, ರಿವ್ಯೂ ವಿಡಿಯೋಲಿ ಗೊತ್ತಾಗಿರುತ್ತೆ. ಕಂಫರ್ಟ್ ಎಲ್ಲ ನೀವೇ ನೋಡಿದ್ದೀರಾ, ಆರಾಮಾಗಿ 3 ಜನ ಕೂತ್ಕೋಬೋದು. ಸೀಟ್ ಕಂಫರ್ಟಬಲ್ ಆಗಿದೆ, ಬ್ಯಾಕ್ ರೆಸ್ಟ್ ಎಲ್ಲ ಇದೆ, ಹೊಡ್ಕೊಳಕ್ಕೆಲ್ಲ. ಟ್ರಿಪಲ್ಸ್ ಹೊಡೆದ್ರು ಪೊಲೀಸರು ಹಿಡಿಯಲ್ಲ. ಹಿಡಿಯಲ್ಲ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಈ ನಂಬರ್ ಪ್ಲೇಟು ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಲ್ಲ. ಅಡ್ವಾಂಟೇಜ್ ಅದೊಂದಿದೆ. ಇನ್ನು ಮತ್ತೇನೇನು ಹೇಳ್ಬೋದು? ಡಿಸ್ಅಡ್ವಾಂಟೇಜ್ ಬಂದು ಹುಡುಗಿರ್ ಥರ ಕಾಣಿಸುತ್ತೆ ಗಾಡಿ. ಸೊ ಇದು ರಿಲಯಬಿಲಿಟಿ ಇದೆ, ಗಟ್ಟಿ ಇದೆ, ಮತ್ತು ಮೆಟಲ್ ಬಾಡಿ. ಓಲಾದ ಪ್ಲಾಸ್ಟಿಕ್ ಬಾಡಿ, ಇದು ಮೆಟಲ್ ಬಾಡಿ. ಡೆಂಟ್ ಆಗುತ್ತೆ ಬಟ್ ಅದು ಹೊಡೆದೋಗುತ್ತೆ. ಓಲಾ ಸರ್ವಿಸ್ ಚೆನ್ನಾಗಿದೆ, ಸರ್ವಿಸ್ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಮೈಸೂರಲ್ಲಿ. ಆ್ಯಂಡ್ ನಾನು ಫಸ್ಟ್ ಸರ್ವಿಸ್ ರೀಸೆಂಟಾಗಿ ಆಯಿತು 5000ಗೆ. 5383 ಆಗಿದೆ. 5000ಗೆ ಆದಾಗ ಮಾರ್ನಿಂಗ್ ಕೊಟ್ಟೆ, ವಿತಿನ್ 4 to 5 hours ಬಂತು ಗಾಡಿ. ಬ್ಯಾಟ್ರಿ ಹೆಲ್ತ್ ಕೂಡ ಚೆನ್ನಾಗಿದೆ. 5000 ಎಲ್ಲ ಓಡಿದೆಲ್ಲ ಗಾಡಿ, ನೋಡಿದ್ದೀನಿ ಕಾಮನ್ನು. ಸೊ
ಆಲ್ ಗುಡ್, ಓಕೆ ಓಕೆ. ನಥಿಂಗ್ ಕಂಪ್ಲೇಂಟ್ಸ್. ಥ್ಯಾಂಕ್ ಯು, ಸಬ್ಸ್ಕ್ರೈಬ್. ದುಷ್ಟ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.